ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ನಾನು ಚಾಂಪಿಯನ್ಸ್ ಟ್ರಾಫಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಚಾಂಪಿಯನ್ಸ್ ಟ್ರಾಫಿ ಒಂದು ಮಹತ್ವದ ಕ್ರಿಕೆಟ್ ಪಂದ್ಯಾವಳಿ. ಅದು ಇನ್ನೆರಡು ದಿನದಲ್ಲಿ ಪ್ರಾರಂಭ ಆಗುತ್ತೆ. ಈಗಾಗಲೇ ಅದರ ಇನಾಗ್ರೇಷನ್ ಆಗಿದೆ. ಈ ಬಾರಿ ಚಾಂಪಿಯನ್ಸ್ ಟ್ರಾಫಿಯ ಹೋಸ್ಟ್ ಮಾಡ್ತಾ ಇರುವುದು ಪಾಕಿಸ್ತಾನ. ಸೊ ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ಗೆಲ್ಲಲಿ ಅಂಥೇಳಿ ಭಾರತದ 140 ಕೋಟಿ ಜನ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಆದರೆ ಇಡೀ ಈ ಪಂದ್ಯಾವಳಿ ಎಲ್ಲೋ ಕ್ರೀಡಾ ಮನೋಭಾವನೆಯಿಂದ ದೂರಕ್ಕೆ ಹೋಗಿದೆ ಅಂತ. ಇದರ ಜೊತೆ ಸೇರಿಕೊಂಡಿರುವ ರಾಜಕೀಯ, ಇದನ್ನೆಲ್ಲ ನೋಡುವಾಗ ನನಗನ್ಸಿದ್ದೇನು ಗೊತ್ತಾ, ಭಾರತ ಯಾಕೆ ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಬೇಕಿತ್ತು? ಈ ಪ್ರಶ್ನೆಯನ್ನು ನಾನು ಕೇಳುವುದಕ್ಕೆ ಕಾರಣಗಳಿವೆ. ನಿನ್ನೆ ಏನು ಇನಾಗ್ರೇಷನ್ ಪಂದ್ಯ ನಡೀತು ಪಾಕಿಸ್ತಾನದಲ್ಲಿ. ಸೊ ಹೊಸದಾಗಿ ನಿರ್ಮಿಸಲಾದ ನ್ಯಾಷನಲ್ ಸ್ಟೇಡಿಯಂ, ಎಸ್ ಎಲ್ಲ ಸರಿ. ಆದರೆ ಮೊದಲನೇದಾಗಿ ಈ ಒಂದು ಪಂದ್ಯದ ಇನಾಗ್ರೇಷನ್ ಸಂದರ್ಭದಲ್ಲಿ ಯಾವ್ಯಾವ ದೇಶಗಳ ಫ್ಲ್ಯಾಗ್ಗಳನ್ನು ಹಾರಿಸಲಾಗಿತ್ತೋ ಅದರಲ್ಲಿ ಭಾರತದ ಫ್ಲ್ಯಾಗ್ ಇರಲೇ ಇಲ್ಲ. ಇದು ಬಹುದೊಡ್ಡ ಅವಮಾನ ಭಾರತಕ್ಕೆ. ಸೊ ICC ನಿಯಮಾವಳಿಗಳ ಪ್ರಕಾರ ಯಾವ ಯಾವ ತಂಡಗಳು ಪಾಲ್ಗೊಳ್ತವೋ ಆ ಎಲ್ಲ ದೇಶಗಳ ಫ್ಲ್ಯಾಗ್ಗಳನ್ನು ಹಾರಿಸ್ಬೇಕು. ಆದರೆ ಪಾಕಿಸ್ತಾನ ಹಾರಿಸಲೇ ಇಲ್ಲ. ಜೊತೆಗೆ ICCಯ ಮುಖ್ಯಸ್ಥರಾಗಿರುವ ಜೈ ಶಾ ಕೂಡ ಈ ಸಮಾರಂಭವನ್ನು ಬಾಯ್ಕಾಟ್ ಮಾಡಿದ್ರು, ಹೋಗಿಲ್ಲ ಅವರು. ಅದೇ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆ ಅದೇ, ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಯಾಕೆ ಭಾರತ ಪಾಲ್ಗೊಳ್ಬೇಕಾಗಿತ್ತು? ಸೊ ಇಡೀ ಈ ಬೆಳವಣಿಗೆಗಳನ್ನು ತಾವು ನೋಡ್ತಾ ಬನ್ನಿ. ಸೊ ICC ಈ ಪಂದ್ಯಾವಳಿಯನ್ನು ಪಾಕಿಸ್ತಾನಕ್ಕೆ ಕೊಡ್ತು. ಪಾಕಿಸ್ತಾನದಲ್ಲಿ ಸುಮಾರು 30 ವರ್ಷಗಳ ನಂತರ ಒಂದು ಅಂತಾರಾಷ್ಟ್ರೀಯ ಇಂತಹ ಒಂದು ಪಂದ್ಯಾವಳಿ ನಡೀತಾ ಇದೆ. ಅದನ್ನು ಅವಾರ್ಡ್ ಮಾಡಬೇಕಾದ್ರೆ, ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಬೇಕಾದ್ರೆ ಭಾರತದ BCCI ಏನಿದೆ, ಕಡುಬು ತಿಂತಾ ಇದ್ರ ಅವರು. ಏನು ಮಾಡ್ತಿದ್ರು ಅವಾಗ ಯಾಕೆ ಒಪ್ಪಿಗೆ ಸೂಚಿಸಿದ್ರಿ ನೀವು? ಒಪ್ಪಿಗೆ ಸೂಚಿಸಿದ ಮೇಲೆ ನೀವು ಅಲ್ಲಿ ಪಾಲ್ಗೊಳ್ಬೇಕಿತ್ತಲ್ವಾ? ನೆಕ್ಸ್ಟ್ ಬನ್ನಿ, ಆಯಿತು, ತರಲೆಗಳಾಯಿತು, ಇನ್ನೊಂದಾಯಿತು, ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಭಾರತ ತೀರ್ಮಾನ ತಗೊಂಡು. ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂದರೆ ಕೇಂದ್ರದಲ್ಲಿರುವ BJP ಸರ್ಕಾರ ಒಪ್ಪಿಗೆಯನ್ನು ಕೊಡಲಿಲ್ಲ ಭಾರತ ದಂಡ ಪಾಕಿಸ್ತಾನಕ್ಕೆ ಹೋಗುವುದಕ್ಕೆ. ಎಸ್, ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆ ಭಾರತದಲ್ಲಿ ನಡೆಯುತ್ತೆ, ಅನುಮಾನ ಬೇಕಾಗಿಲ್ಲ. ಸೊ ಆ ಕಾರಣಕ್ಕೆ ನಾವು ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು. ಎಸ್, ಕರೆಕ್ಟು, ಬಾಯ್ಕಾಟ್ ಮಾಡ್ತೀವಿ. ಎಸ್, ಆದರೆ ಪ್ರಶ್ನೆ ಇಷ್ಟಕ್ಕೆ ನಿಲ್ಲಲ್ಲ. ನೀವು ಹೈಬ್ರಿಡ್ ಮಾದರಿಯನ್ನು ಯಾಕೆ ಒಪ್ಕೊಂಡ್ರಿ? ದುಬೈಗೆ ಹೋಗಿ ಆಡ್ತೀವಿ ಅಂತ ಹೇಳೋದಕ್ಕೆ ಏನು ಕಾರಣ? ಪಾಕಿಸ್ತಾನದಲ್ಲಿ ನಡೀತಾ ಇದೆ, ನಾವು ಈ ಪಂದ್ಯಾವಳಿಯಲ್ಲಿ ಬಾಯ್ಗೊಳ್ಳಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ವಾ? ಯಾಕೆ? ಒಂದು, BCCI ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆಯಲ್ಲಿ ಒಂದು. ವಿಶ್ವದಲ್ಲಿ ಯಾವ ಕ್ರೀಡಾ ಸಂಸ್ಥೆಯೂ BCCI ಅಷ್ಟು ಶ್ರೀಮಂತವಾಗಿಲ್ಲ. ದಟ್ಸ್ ಅ ಸ್ಟ್ಯಾಟ್ ಥಿಂಗ್. ಅದರ ಜೊತೆಗೆ ಒಂದೊಮ್ಮೆ ಭಾರತ ಪಾಲ್ಗೊಳ್ಳದಿದ್ದರೆ ಇಡೀ ಈ ಟೂರ್ನಮೆಂಟಿಗೆ ಬರುವ ಹಣ ಇದೆಯಲ್ಲ, ಆ ಹಣ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ, ಅದಕ್ಕೂ ಕಡಿಮೆ ಆಗುತ್ತೆ, ಕಾಲ್ಭಾಗ ಬರ್ಬೋದೇನೋ. ದುಡ್ಡು ಬೇಕು, ಆದರೆ ಕ್ರೀಡಾ ಮನೋಭಾವನೆ ಇರ್ಕೂಡ್ದು. ಇದು ಗ್ರೇಟ್ ಜೈ ಶಾ, ಸನ್ ಆಫ್ ಅಮಿತ್ ಶಾ ಅವರ ಯೋಚನೆ. ಸರಿ, ಹೈಬ್ರಿಡ್ ಮಾದರಿಯಲ್ಲಿ ಮಾಡಬೇಕು ಅಂದರು, ಇನ್ನೊಂದೊಂದರು, ಆಯಿತು. ಸೊ ICC ಅನಿವಾರ್ಯವಾಗಿ ಭಾರತದ ಒತ್ತಡಕ್ಕೆ ಮಣಿಬೇಕಾಯಿತು, ದುಬೈಲಲ್ಲಿ ಆಡೋದಕ್ಕೆ ಒಪ್ಕೊಂಡ್ರು.
ಈಗ ಭಾರತ ಪಾಲ್ಗೊಳ್ಳುವ ಬಹುತೇಕ ಏನು ಪಂದ್ಯಗಳಿವೆ ಅದು ದುಬೈದಲ್ಲಿ ನಡೀತವೆ. ಸೊ ಇದು ಆದಮೇಲೆ ಭಾರತೀಯ ಯಾರ್ಯಾರು ಯು ಸಿ ದಟ್ ಕ್ರೀಡಾಪಟುಗಳಿದ್ದಾರೆ, ಕ್ರಿಕೆಟ್ ತಂಡದಲ್ಲಿದ್ದಾರೆ, ಅವರ ಜೆರ್ಸಿ, ಆ ಜೆರ್ಸಿಯಲ್ಲಿ ಸೊ ಚಾಂಪಿಯನ್ಸ್ ಟ್ರಾಫಿ ಪಾಕಿಸ್ತಾನ ಅಂತಿದೆ. ಅದು ಶುರುವಾಯ್ತು ನೋಡಿ, ಎಲ್ಲ ಬಾಯಿಗೆ ಬಂದಾಗ ಕೂಗ್ಕೊಂಡು ಬೈಕೊಂಡು ಪಾಕಿಸ್ತಾನ ಅಂತ ಯಾಕೆ ಇಡಬೇಕು? ಮುಚ್ಕೊಂಡು ಹೊರಗಡೆ ಇರ್ರಿ. ಕ್ರಿಕೆಟ್ ಆಡ್ದಿದ್ರೆ ದೇಶ ಬಿದ್ದೋಗುತ್ತಾ? ಇಲ್ವಲ್ಲ. ಕ್ರಿಕೆಟ್ ಆಡ್ದಿದ್ರೆ ಎಲ್ಲರೂ ದೇಶದ ಜನ ಎಲ್ಲ ಇದಾಗಿರ್ತಾರ, ಉಪವಾಸದಿಂದ ಇರ್ತಾರ? ನಾಟ್ ಎಟ್ ಆಲ್. ಮತ್ತೆ ಯಾಕೆ ಆಡಕ್ಕೆ ಹೋಗ್ತೀರಿ ನೀವು? ಹಾಗೆಲ್ಲ ಬಿಟ್ಟಾಕಿ. ಇದಕ್ಕೆ ಸರಿಯಾಗಿ ಪಾಕಿಸ್ತಾನ ಕೂಡ ಬಿಹೇವ್ ಮಾಡ್ತಾ ಇದೆ, ಅನುಮಾನನೇ ಬೇಕಾಗಿಲ್ಲ. ಸೊ ಒಂದು ದಟ್ ನಿನ್ನೆ ಭಾರತದ ಧ್ವಜವನ್ನ ಹಾರಿಸದಿರುವ ಮೂಲಕ ಪಾಕಿಸ್ತಾನ ಇಂತಹ ಒಂದು ಪ್ರಮಾದವನ್ನ ಎಸಗಿದೆ. ಅದರ ಜೊತೆಗೆ ಅಲ್ಲಿಯ ಪ್ರಧಾನಮಂತ್ರಿಗಳು ಕ್ರೀಡಾಪಟುಗಳಿಗೆ ಹೇಳ್ತಾರೆ, ಕ್ರಿಕೆಟ್ ಆಟಗಾರರಿಗೆ, ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರಿಗೆ, ನೋಡಿ ನೀವು ಭಾರತೀಯ ಆಟಗಾರರ ಜೊತೆ ಹೆಚ್ಚು ಮಿಂಗಲ್ ಆಗಬೇಡಿ, ಅವ್ರ ಹತ್ರ ಹೆಚ್ಚು ಮಾತಾಡಬೇಡಿ, ಒಂದು ಅಂತರವನ್ನು ಕಾಪಾಡಿ, ಹಾಗೇನೆ ಭಾರತೀಯ ಆಟಗಾರರ ಜೊತೆ ನಗುಬೇಡಿ. ಇದು ಪಾಕಿಸ್ತಾನದ ಪ್ರಧಾನಿ ಹೇಳೋದು. ನಾಲಾಯಕ್ ನನ್ನ ಮಕ್ಕಳ ಕಂಡ. ಸೊ ಅವರಿಗೂ ಕ್ರೀಡೆ ಇದೊಂದು ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವೇನೋ ಅನ್ನುವ ಹಾಗೆ ಇದನ್ನು ಪರಿವರ್ತಿಸಲಾಗಿದೆ. ಇಲ್ಲಿ ಕ್ರೀಡಾ ಮೌಲ್ಯಗಳೆಲ್ಲ ಹೊರಟು ಹೋಗ್ಬಿಟ್ಟಿದೆ. ಭಾರತ ಮೊದಲನೇದಾಗಿ ಎಸ್, ಈ ನಿಲುಮೆ ಏನಿದೆ ಅದು ತಪ್ಪಾದ ನಿಲುಮೆ. ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ, ಪಾಕಿಸ್ತಾನದಲ್ಲಿ ನಮಗೆ ಸೇಫ್ಟಿ ಇಲ್ಲ, ರಕ್ಷಣೆ ಕೊಡಬೇಕಾದ್ದು ಪಾಕಿಸ್ತಾನ, ಅದಕ್ಕೆ ಆ ಪಾಕಿಸ್ತಾನ ರಕ್ಷಣೆ ಕೊಡುವ ಮಾತನಾಡಿತ್ತು. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಪಾಕಿಸ್ತಾನ ಕೊಟ್ಟಿತ್ತು. ಒಂದು ಕೆಲಸ ಮಾಡಿ, ನಿಮ್ಮ ಬಹುತೇಕ ಎಲ್ಲ ಮ್ಯಾಚ್ಗಳನ್ನು ಲಾಹೋರ್ದಲ್ಲಿ ಆಡುವ ವ್ಯವಸ್ಥೆ ಮಾಡೋಣ, ನೀವು ಅಮೃತ್ಸರದಲ್ಲಿ ಉಳ್ಕೊಳ್ಳಿ, ಅಮೃತ್ಸರದಿಂದ ಬನ್ನಿ ಲಾಹೋರ್ ಗಾಡಿ ಮತ್ತು ಅಮೃತ್ಸರಕ್ಕೆ ಹೋಗಿ ಉಳ್ಕೊಳ್ಳಿ. ಲಾಹೋರಿಂದ ಇಂಡಿಯಾ ಏನಂತದ್ದು ಒಂದು 40-50 ಕಿಲೋಮೀಟರ್ ದೂರ ತಾನೆ. ಸೊ ಇದಕ್ಕೂ ಭಾರತ ಒಪ್ಪಿಲ್ಲ. ಸರಿ, ದುಬೈನಲ್ಲಿ ಆಡಬೇಕು ಅಂತ. ಸೊ ಇಲ್ಲೇ ತಪ್ಪಿರೋದು ಅಂತ. ನೀವು ನಿಜವಾದ ದೇಶಭಕ್ತರಾಗಿದ್ದರೆ, ಜೈ ಶಾ ಅವರು, ಅಮಿತ್ ಶಾ ಅವರ ನಿಜವಾದ ದೇಶಭಕ್ತ ಪುತ್ರರಾಗಿದ್ದರೆ, ಈ ಶುಡ್ ಹ್ಯಾವ್ ಬಾಯ್ಕಾಟೆಡ್ ದಟ್. ನಿಮ್ಮ ICC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ದೇಶಕ್ಕೆ ಸಲುವಾಗಿ ನಾನು ಅಧ್ಯಕ್ಷ ಸ್ಥಾನವನ್ನು ಬಿಡ್ತೀನಿ, ICC ಯಾವ ಕ್ರಮ ಬೇಕಾದ್ರೂ ಇಂಡಿಯನ್ BCCI ಮೇಲೆ ಕೈಗೊಳ್ಳಿ, ನಾನು ಪಾಲ್ಗೊಳ್ಳಲ್ಲ ಅಂತ ಒಂದು ತೀರ್ಮಾನ ತಗೋಬೋದಾಗಿತ್ತಲ್ವಾ? ಯಾಕಾಗಲ್ಲ? ಆಟ ಆಡ್ತಿದ್ದೀರಿ ನೀವು ದೇಶಭಕ್ತಿಯ ಹೆಸರಿನಲ್ಲಿ ಮುಗ್ಧ ಜನರನ್ನ, ದಲಿತ ಹಿಂದುಳಿದ ವರ್ಗಗಳ ಜನರನ್ನ ಅವ್ರನ್ನ ರಸ್ತೆಗೆ ತಳ್ಳುತ್ತೀರಿ. ಬಹುತೇಕ ಕೋಮುಗಲಭೆಗಳಲ್ಲಿ ಸಾಯುವ ಜನ ಅವರು. ನೀವು ಭಾಷಣ ಹೊಡ್ಕೊಂಡು ಪಾಕಿಸ್ತಾನ ವಿರೋಧಿ ಮನಸ್ಥಿತಿ ಎಲ್ಲರ ಹತ್ರ ಜಾಗೃತವಾಗಬೇಕು, ಅದಕ್ಕೆ ಬೇಕಾದಂಥ ಪ್ಲ್ಯಾನ್ಗಳನ್ನು ಮಾಡಿಬಿಟ್ಟು ನೀವು ಸುಖವಾಗಿರ್ತೀರಿ ದುಡ್ಡು ಮಾಡ್ಕೊಂಡು, ಅಲ್ವಾ? ಇಲ್ಲದಿದ್ದರೆ ಐ ವಿಲ್ ಟೆಲ್ ಯು, ಈಗಲೂ ಕೂಡ ಅಷ್ಟೇ ಮಾತುಕತೆ. ಯಾವ ಗೋಧಿ ಮೀಡಿಯಾ ಕೂಡ ಮಾತಾಡ್ತಾ ಇಲ್ಲ. ಭಾರತದ ಧ್ವಜವನ್ನು ಹಾಕದೆ ಅವಮಾನ ಮಾಡಲಾಗಿದೆ. ಈಗಲೂ ಬೈಕೌಟ್ ಮಾಡಬೇಕಾಗಿತ್ತು, ಆಗಿದ್ದಾಗಲೇ ನೋಡೋಣ ಅಂತ. ನಿಮ್ಗೆಲ್ಲರೂ ಕೂಡ 56ಕ್ಕಿಂತ ಇಂಚ್ಕಿಂತ ಜಾಸ್ತಿ ಎದೆ ಇದೆ. ನೀವೇನು ಸಣ್ಣ ಜನನ? ನೀವು ಬಹಳ ಗ್ರೇಟ್ ಜನ. ದೇಶಭಕ್ತಿಗೆ ನೀವೇನು ಕಮ್ಮಿನ? ನೀವೆಲ್ಲ ಮಹಾನ್ ದೇಶಭಕ್ತರಲ್ವ ನೀವು? ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ನೀವು. ಪಾಕಿಸ್ತಾನದ ಹೇಳಿಕೆ ಕೊಟ್ಟಿದ್ರಿ ನಿಮ್ಮವರೇ, ಪಾಕಿಸ್ತಾನದ ಸೈನಿಕರು ಒಂದು ತಲೆಯನ್ನು, ಭಾರತದ ಸೈನಿಕರು ಒಂದು ತಲೆ ತೆಗೆದ್ರೆ ನಾವು ಹೋಗಿ 50 ತಲೆ ತೆಗೆದು ಬರ್ತೀವಿ ಅಂತ. ಅದು ಏನು ಬೇಕಾಗಿಲ್ವಲ್ಲ? ಭಾರತಕ್ಕೆ ಅವಮಾನ ಆಯ್ತಲ್ಲ. ಭಾರತದ ಧ್ವಜವನ್ನು ಹಾರಿಸ್ಲಿಲ್ವಲ್ಲ ಪಾಕಿಸ್ತಾನದಲ್ಲಿ, ಲಾಹೋರ್ನಲ್ಲಿ. ಮತ್ತೆ ಅದಾದ್ಮೇಲೆ ನೀವು ಯಾವ ಮಾನ ಮರ್ಯಾದೆ ಇಟ್ಕೊಂಡು ಆಡ್ತೀರಿ ಅಲ್ಲಿ ದುಬೈಗೆ ಹೋಗ್ಬಿಟ್ಟು? ಯಾಕಾಗ ಆಡ್ತೀರಿ? ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆ ಅಂತ ನಾನು ಹ್ಯಾಂಗೆ ಪರಿಗಣಿಸ್ಲಿ? ನೀವು ದೇಶಭಕ್ತರು ಅಂತ ನಾನು ಹ್ಯಾಂಗೆ ಪರಿಗಣಿಸ್ಲಿ? ದೇಶಕ್ಕಾದ ಅವಮಾನವನ್ನು ಹಣಕ್ಕಾಗಿ ಇನ್ನೊಂದಕ್ಕಾಗಿ ಮುಚ್ಚಿಕೊಂಡಿರ್ತೀರ ನೀವು? ಏನು ಹೇಳ್ತಾರೆ ಜೈ ಶಾ? ಅವ್ರಿಗೆ ಹೇಳೋದು ಕಷ್ಟ. ಅವ್ರಿಗೆ ಗುಜರಾತಿ ಬಿಟ್ಟು ಒಂಚೂರು ಹಿಂದಿ ಬಿಟ್ಟರೆ ಬೇರೆ ಭಾಷೆನೂ ಬರಲ್ಲ ಮನುಷ್ಯಗೆ. ಭಾಳ ಕಾಲದವರೆಗೆ ಕ್ರಿಕೆಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಅವರಿಗೆ. ಕ್ರಿಕೆಟ್ ಫುಟ್ಬಾಲ್ ನಡುವೆ ವ್ಯತ್ಯಾಸನೂ ಗೊತ್ತಿಲ್ಲದಿರೋಂಥ ಮೊದ್ದು ಮಣಿ ಅದು. ಇವು ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಅಮಿತ್ ಶಾ ತಂದು ಅವ್ರನ್ನಲ್ಲಿ ಕೂರಿಸಿದ್ದಾರೆ. ಅವರಿಗೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥರು ಕೂಡ.
ಏನು ಮಾಡ್ತೀರಿ ಈಗ? ಇಲ್ಲಿಗೆ ನಿಲ್ಲ ನೋಡಿ, ನಿಮ್ಗೆ ಹೇಳ್ತೀನಿ. ಅಪ್ಪಿತಪ್ಪಿ ಈ ಭಾರತದ ಕ್ರಿಕೆಟ್ ತಂಡ ಇದೆಯಲ್ಲ, ಅದರ ಒಳಗಡೆ ಒಡಕುಂಟಾಗಿದೆ. ಅದನ್ನ ಈಗೇನು ಭಾರತದ ಮುಖ್ಯ ಕೋಚ್ ಇದ್ದಾರೆ ಗೌತಮ್ ಗಂಭೀರ್ ಅವರು ಕೂಡ ಇದೇ ಗ್ಯಾಂಗ್ನವರು. ಅವರು ಭಾರತ ತಂಡವನ್ನು ಒಡೆದು ಮುಗಿಸ್ಬಿಟ್ಟಿದ್ದಾರೆ. ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರಾದ ಅಗರ್ಕರ್ ಜೊತೆ ಇವತ್ತು ಗಲಾಟೆ ಇದೆ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ. ತಂಡ ಒಡೆದು ಹೋಗಿದೆ. ಈ ಸ್ಥಿತಿಯಲ್ಲಿ ದುಬೈನಲ್ಲಿ ನಡೆದ ಪಂದ್ಯಗಳಲ್ಲಿ 3 ಪಂದ್ಯಗಳ ಲೀಗ್ ಹಂತದ ಪಂದ್ಯಗಳು ನಡೀತವೆ. ಲೀಗ್ ಹಂತದ ಪಂದ್ಯಗಳಲ್ಲಿ ಭಾರತ ಗೆಲ್ಲದಿದ್ದರೆ ಆವಾಗ ನಮ್ಮ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೆ ಸ್ವಾಮಿ? ಯಾಕೆಂದ್ರೆ ಇದು ಕ್ರೀಡಾ ಮನೋಭಾವನೆ ಹೋಗ್ಬಿಟ್ಟು ಯುದ್ಧವಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದೀರಿ. ಇದು ಕ್ರೀಡೆ ಅಂತ ಯಾರು ಅಂದ್ಕೊಳ್ಳದಿರೋ ವಾತಾವರಣ ಸೃಷ್ಟಿಸಿದ್ದೀರಿ. ಪಾಕಿಸ್ತಾನದಕ್ಕೆ ಸಿದ್ಧವಾಗಿ ಭಾರತದ ಧ್ವಜ ಹಾರಿಸಿಲ್ಲ. ದುಬೈಲಿ ಏನಾದರೂ ಫಸ್ಟ್ ಪಂದ್ಯ ಬಾಂಗ್ಲಾದೇಶ ಜೊತೆ 20ನೇ ತಾರೀಕು, 23ನೇ ತಾರೀಕು ಪಾಕಿಸ್ತಾನ ಜೊತೆ ಪಂದ್ಯ, ಬಾಂಗ್ಲಾದ ನಂತರ ಈ ಪಂದ್ಯಗಳಲ್ಲಿ ಏನಾದರೂ ಹೊಡೆದ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೆ? ದುಡ್ಡಿದೆ ಅಂತ ದರ್ಪ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ನಿಮಗೆ ಯೋಗ್ಯತೆ ಗೆಲ್ಲ ಯೋಗ್ಯತೆ ಇಲ್ಲ ಅಂತ ಮಾತಾಡಲ್ವ? ವಿಶ್ವ ಕ್ರಿಕೆಟ್ ಮಾತಾಡಲ್ವಾ? ನಿಮಗೆ ದುಡ್ಡಿನ ಮದ ಮಾತ್ರ, ನಿಮ್ಮಲ್ಲಿ ಇನ್ನೇನು ಇಲ್ಲ. ನೀವು ಪಾಲಿಟಿಕ್ಸ್ ಮಾಡ್ತೀರಿ, ರಾಜಕಾರಣ ಮಾಡ್ತೀರಿ. ನೀವು ಕ್ರೀಡೆಗಾಗಿ ಇಲ್ಲ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅವಮಾನ ಬೇಕಾ ನಮಗೆ? ಆ ಬೇಸರ ನನ್ನನ್ನು ಕಾಡ್ತಾ ಇದೆ. ಬಹಳ ಬೇಸರ ಪಟ್ಟಿದ್ದೇನೆ. ಯಾಕೆಂದರೆ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಪ್ರಥಮ ಬಾರಿಗೆ ಇನಾಗ್ರೇಷನ್ ಪಂದ್ಯದಲ್ಲಿ ಭಾರತದ ಧ್ವಜವನ್ನು ಹಾರಿಸಿಲ್ಲ. ನೋವಾಗುತ್ತೆ ನನಗೆ. ಯಾಕೆಂದರೆ ನಾನು ದೇಶಭಕ್ತ. ನಾನು ಥರ್ಡ್ ರೇಟ್ ದೇಶಭಕ್ತ ಅಲ್ಲ. ನಾನು ವ್ಯಾಪಾರಿ ದೇಶಭಕ್ತ ಅಲ್ಲ. ನಾನು ಶ್ರೀಮಂತಿಯನ್ನೇನೋ ಪ್ರದರ್ಶಿಸ್ತಾ ದೇಶಭಕ್ತಿಯ ಮುಖವಾಡವನ್ನು ಧರಿಸುವ ಅಯೋಗ್ಯ ಅಲ್ಲ ನಾನು. ನನಗೆ ನನ್ನ ದೇಶದ ಬಗ್ಗೆ ಪ್ರೀತಿ ಎಲ್ಲ ಇದೆ. ಆ ಕಳಕಳಿ ಇದೆ ನನಗೆ. ಈಗ ಅನಿಸ್ತಾ ಇದೆ ನನಗೆ, ಎಸ್, ವಿ ಆರ್ ಇನ್ ಎ ಹಾರಿಬಲ್ ಸಿಚುವೇಶನ್ ಇನ್ ಸ್ಪೋರ್ಟ್ಸ್ ಆಲ್ಸೋ. ರಾಜಕಾರಣ ಕ್ರೀಡೆಯನ್ನು ಕೂಡ ಕಬಳಿಸ್ತಿದೆ. ಇದು ಬಹುದೊಡ್ಡ ಆಘಾತ ನಮಗೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.